ಇಂಡಿಯನ್ ನೇವಿಯಲ್ಲಿ ಖಾಲಿ ಇರ್ತಕ್ಕಂತಹ ಟೋಟಲ್ ಆಗಿ 327 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕತ್ತಾರ. ಇದಕ್ಕೆ ಅರ್ಜಿ ಏನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿ ಹಾಕಾಕ ಅವಕಾಶ ಕೊಟ್ಟಿರ್ತಾರ. ಮತ್ತು ನೀವು ಇದನ್ನ ಅರ್ಜಿ ಹಾಕಾಕ ಕ್ವಾಲಿಫಿಕೇಶನ್ ಏನು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಮತ್ತು ಏಜ್ ಲಿಮಿಟ್ ವಯಸ್ಸು ಎಷ್ಟು ಇರಬೇಕಿದೆ ಅರ್ಜಿ ಹಾಕಾಕ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಸ್ನೇಹಿತರೆ. ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದ್ರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ನಿಮ್ಮ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಡೈರೆಕ್ಟ್ ಇದ್ರ ಅಪ್ಲೈ ಲಿಂಕ್ ಇದ್ದಿರ್ತೈತಿ, ನೀವು ಡೈರೆಕ್ಟ್ ಹೋಗಿ ಅರ್ಜಿ ಹಾಕೋಬೋದು. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಕ್ವಾಲಿಫಿಕೇಶನ್ ಏನು ಮತ್ತು ಯಾವ ರೀತಿ ಪೋಸ್ಟ್ಗಳದಾವು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದಾವ ಅಂತ ನೋಡೋದಾದರೆ ಸಿರಾಂಗ್ ಆಫ್ ಲಸ್ಕರ್ ಅಗ್ನಿಶಾಮಕ ಸಿಬ್ಬಂದಿ ಟಾಪಾಸ್ ಅಂತ ಟೋಟಲ್ ಆಗಿ 4 ರೀತಿಯ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈಗ ಈ ಸಿರಾಂಗ್ ಆಫ್ ಲಸ್ಕಾರ್ಸ್ ಹುದ್ದೆಗೆ ಕ್ವಾಲಿಫಿಕೇಶನ್ ಬೇರೆ ಇರ್ತೈತಿ, ಮತ್ತು ಲಸ್ಕರ್ಸ್ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಬೇರೆ ಇರ್ತೈತಿ, ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇದಕ್ಕೆ ಕ್ವಾಲಿಫಿಕೇಶನ್ ಬೇರೆ, ಮತ್ತು ಟಾಪಾಸ್ ಹುದ್ದೆಗಳಿಗೆ 4 ಪೋಸ್ಟ್ಗಳಿಗೆ ಕ್ವಾಲಿಫಿಕೇಶನ್ ಬೇರೆ ಬೇರೆ ರೀತಿಯಾಗಿ ಇರ್ತೈತಿ. ಅದರ ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿ ಕ್ವಾಲಿಫಿಕೇಶನ್ ಇದ್ರೆ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಒಂದೇದು ನೋಡೋದಾದ್ರೆ ಸಿರಾಂಗ್ ಆಫ್ ಲಸ್ಕಾರ್ಸ್ ಹುದ್ದೆಗಳಿಗೆ ಅಭ್ಯರ್ಥಿಗಳು 10ನೇ ತರಗತಿ ಉತ್ತೀರ್ಣ ಹೊಂದಿರಬೇಕು ಮತ್ತು ಸಿರಾಂಗ್ ಪ್ರಮಾಣ ಪತ್ರ ಮತ್ತು 2 ವರ್ಷ ಅನುಭವ ಇರಬೇಕು. ನಿಮಗೆ ಇಲ್ಲಿ ನೋಡ್ಬೋದು ನೀವು 10ನೇ ತರಗತಿ ಪಾಸ್ ಆಗಿರ್ಬೇಕು ಮೊದಲ, ಅದ್ರ ಜೊತೆಗೆ 2 ವರ್ಷ ನಿಮಗೆ ಅನುಭವ ಇರಬೇಕು ಮತ್ತು ಸಿರಾಂಗ್ ಪ್ರಮಾಣ ಪತ್ರ ಹೊಂದಿರಬೇಕು. ಅನುಭವ ಅಷ್ಟೇ ಇದ್ರೆ ನಡೆಯಂಗಿಲ್ಲ, ಅದ್ರ ಜೊತೆಗೆ ನಿಮ್ಗೆ ಸರ್ಟಿಫಿಕೇಟ್ ಇರಬೇಕು. ನಿಮ್ಗೆ ಸಿರಾಂಗ್ ಪ್ರಮಾಣ ಪತ್ರದ್ದು ಆ ಸರ್ಟಿಫಿಕೇಟ್ ಇತ್ತಂದ್ರೆ ಈ ಸಿರಾಂಗ್ ಆಫ್ ಲಸ್ಕಾರ್ಸ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಲಸ್ಕಾರ್ಸ್ ಹುದ್ದೆಗಳಿಗೆ 10ನೇ ತರಗತಿ ಪಾಸಾಗಿರ್ಬೇಕು ಮತ್ತು ಸ್ವಿಮ್ಮಿಂಗ್ ಬರ್ತಿರ್ಬೇಕು. ನಿಮ್ಗೆ ಇಲ್ಲಿ ನೋಡ್ಬೋದು 10ನೇ ತರಗತಿ ಮತ್ತು ಈಜು ಜ್ಞಾನ ಯಾರಿಗೆ ಇರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 3ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹುದ್ದೆಗಳಿಗೆ ಧ್ವನಿ ಸಿಬ್ಬಂದಿ ಹುದ್ದೆಗಳಿಗೆ ಅಭ್ಯರ್ಥಿಗಳು 10ನೇ ತರಗತಿ ಉತ್ತೀರ್ಣ ಹೊಂದಿರಬೇಕು ಮತ್ತು ಅವರಿಗೆ ಈಜು ಜ್ಞಾನ ಸೇಮ್ ಲಸ್ಕರ್ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಯಾವ ರೀತಿಯಾಗಿ ಇರ್ತೈತಿ ಅದೇ ರೀತಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕ್ವಾಲಿಫಿಕೇಶನ್ ಕೂಡ ಅದೇ ರೀತಿಯಾಗಿರ್ತೈತಿ. 10th ಪಾಸ್ ಆಗಿರ್ಬೇಕು, ನಿಮಗೆ ಸ್ವಿಮ್ಮಿಂಗ್ ಬರ್ತಿರ್ಬೇಕು. ಹಂಗೆ ಏನಾರ ಬರ್ತೈತಂದ್ರೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 4ನೇ ಹುದ್ದೆ ನೋಡ್ಬೋದು ಇಲ್ಲಿ ಟಾಪಾಸ್ ಹುದ್ದೆಗಳಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿರಬೇಕು ಮತ್ತು ಅದ್ರ ಜೊತೆಗೆ ಈಜು ಜ್ಞಾನ ಹೊಂದಿರಬೇಕು. ನೀವು ಸೇಮ್ ಲಸ್ಕರ್ ಅಗ್ನಿಶಾಮಕ ಸಿಬ್ಬಂದಿ ಟಾಪಾಸ್ 3 ಪೋಸ್ಟ್ಗಳಿಗೆ ಸೇಮ್ 10ನೇ ತರಗತಿ ಪಾಸ್ ಆಗಿರ್ಬೇಕು ಮತ್ತು ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಬರ್ತಿರ್ಬೇಕು. ಸ್ವಿಮ್ಮಿಂಗ್ ಏನಾರ ಬರ್ತೈತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡೋದಾದರೆ ಮೊದಲು ಶಾರ್ಟ್ ಲಿಸ್ಟ್ ಇರ್ತೈತಿ. ಶಾರ್ಟ್ ಲಿಸ್ಟ್ ಅಂದರೆ ಯಾವ್ದ್ರ ಮೇಲೆ ಇರ್ತೈತಿ ಆಯ್ತಂದ್ರೆ ನೀವು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಎಲ್ಲವೂ ಪ್ರತಿಯೊಂದು ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರ ಅಂಕಗಳ ಆಧಾರದ ಮೇಲೆ ಮೊದಲು ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಅಲ್ಲಿ ಶಾರ್ಟ್ ಲಿಸ್ಟ್ನಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅವರಿಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ ಹೆಂಗಪ್ಪ ಅಂತಂದ್ರೆ ಅದು ಕಂಪ್ಯೂಟರ್ ಇರ್ತೈತಿ, CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅವರಿಗೆ. ಅದಾದ ನಂತರ 3ನೇದ ಸ್ಕಿಲ್ ಟೆಸ್ಟ್ ಇರ್ತೈತಿ. ಸ್ಕಿಲ್ ಟೆಸ್ಟ್ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಒಂದೊಂದಕ್ಕೆ ಈಜುಗಾರಿಕೆ ಕೊಟ್ಟಿರ್ತಾರಲ್ಲ ಅದ ನಿಮಗೆ ಈಜಾಕ ಸ್ವಿಮ್ಮಿಂಗ್ ಮಾಡಕ್ಕೆ ಹಚ್ತಾರೆ. ನೀವು ಸ್ವಿಮ್ಮಿಂಗ್ ಮಾಡಕ್ಕೆ ಏನಾರ ಬರ್ತಿತ್ತಂದ್ರೆ ಅದ ಸ್ಕಿಲ್ ಟೆಸ್ಟ್ ಪಾಸ್ ಆದ್ರಿ ಅಂದಂಗೆ. ಮತ್ತು 4ನೇದು ನೋಡ್ಬೋದು ಇಲ್ಲಿ 4ನೇದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾಗ ಎಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತಿ. ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಮೆಡಿಕಲ್ ಕೂಡ ಎಲ್ಲ ರೀತಿಯ ಆರ್ಮಿದವರು ಯಾವ ರೀತಿಯಾಗಿ ಮೆಡಿಕಲ್ ಚೆಕಪ್ ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ 6x6 ಟ್ಯಾಟೋ ಬಾಡಿ ಮೇಲೆ ಕಣ್ಣು ಎಲ್ಲ ಪಾರ್ಟ್ಸ್ದ ಪ್ರತಿಯೊಂದು ಭಾಗಗಳನ್ನ ಚೆಕ್ ಮಾಡ್ತಾರೆ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ನೋಡ್ಬೋದು ಇಲ್ಲಿ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಹೊಂದಿರಬೇಕಾಗೈತಿ. ಕನಿಷ್ಠ 18 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ಗರಿಷ್ಠ 25 ವರ್ಷ ವಯಸ್ಸು ಇರ್ತೈತಿ. ಕನಿಷ್ಠ 18 ಮತ್ತು ಗರಿಷ್ಠ 25 ವರ್ಷ ವಯಸ್ಸು ಇರ್ತೈತಿ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ SC/ST ಅವ್ರಿಗೆ 3 ವರ್ಷ ಇರ್ತೈತಿ, SC/ST ಅವ್ರಿಗೆ 5 ವರ್ಷ ಇರ್ತೈತಿ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಲಹೆ ಕೊಟ್ಟಿರ್ತಾರೆ. ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ 1 ಏಪ್ರಿಲ್ ಇದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಅರ್ಜಿ ಅಂತ ಪ್ರಾರಂಭ ಆಕೈತಪ್ಪ ಅಂತ ನೋಡೋದಾದರೆ 12 ಮಾರ್ಚರಂದು ಅರ್ಜಿ ಪ್ರಾರಂಭ ಆಕೈತಿ. ಇನ್ನು ಕೇವಲ 2 ದಿನಗಳಲ್ಲಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ.
ಇದು ಅಪ್ಲಿಕೇಶನ್ ಡೇಟ್ ಏನಾದ್ರು ಸ್ಟಾರ್ಟ್ ಆತಂದ್ರೆ ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ಕೋಬೋದು ನೀವು ಇಲ್ಲಿ ಎಷ್ಟೆಷ್ಟು ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ ಅಂತ ನೋಡೋದಾದರೆ ಸಿರಾಂಗ ಆಫ್ ಲಸ್ಕಾರ್ಸ್ ಇದು ಅವ್ರು ಕೊಟ್ಟಿರ್ತಕ್ಕಂತಹ ಪಿ ಡಿ ಎಫ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಅಷ್ಟೇನು ಭಾಳ ಕ್ಲಿಯರ್ ಕೊಟ್ಟಿಲ್ಲ ಅವರ. ಇಲ್ಲಿ ನೋಡ್ಬೋದು ಅದರಲ್ಲೂ ಸ್ವಲ್ಪ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಎಸ್ ಸಿ ಅವರಿಗೆ 5 ಪೋಸ್ಟ್ ಇರ್ತಾವೆ, ಎಸ್ ಟಿ ಅವ್ರಿಗೆ 4 ಪೋಸ್ಟ, ಒ ಬಿ ಸಿ ಅವ್ರಿಗೆ 15 ಪೋಸ್ಟ, ಇ ಡಬ್ಲ್ಯೂ ಎಸ್ನವ್ರಿಗೆ 5 ಪೋಸ್ಟ, ಯು ಆರ್ ಅಲ್ಲಿ ಇಲ್ಲಿ ನೋಡ್ಬೋದು ಯು ಆರ್ ಅವ್ರಿಗೆ 25 ಪೋಸ್ಟ. ಈ ರೀತಿಯಾಗಿ ಸಿರಾಂಗ ಆಫ್ ಲಸ್ಕಾರ್ಸ್ನಲ್ಲಿ 57 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಲಸ್ಕಾರ್ಸ್ನಲ್ಲಿ 192 ಪೋಸ್ಟ್ಗಳು ಇರ್ತವೆ. ಮತ್ತು ಫೈರ್ಮನ್ನಲ್ಲಿ 73 ಪೋಸ್ಟ್ಗಳು, ಮತ್ತು ಟಾಪಾಸ್ನಲ್ಲಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು ಎಷ್ಟೆಷ್ಟು ಕೊಟ್ಟಿರ್ತಾರ ಅಂತ ಸ್ನೇಹಿತರೆ. ಮತ್ತು ಇದ್ರ ಪಿ ಡಿ ಎಫ್ ಅಪ್ಲೈ ಲಿಂಕ್ ಎರಡು ಕೂಡ ಅಲ್ಲಿ ಹಾಕಿರ್ತೀನಿ. ಯಾರ್ದೆಲ್ಲ 10th ಪ್ಲಸ್ ಸ್ವಿಮ್ಮಿಂಗ್ ಬರ್ತಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.